ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನಿಮ್ಮ ಜೊತೆಗೆ ಒಂದಿಷ್ಟು ಡೈಲಿ ಬ್ಲಾಗ್ಸನ್ನು ಹಂಚ್ಕೋಬೇಕಂತ ಇಷ್ಟ ಆಗಿದೆ. ವಿಶೇಷವಾದಂಥ ಪ್ಲೇಸ್ಗೆ ಹೋದಾಗ, ನಾನು ಟ್ರಾವೆಲಿಂಗ್ ಮಾಡುವಾಗ, ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದಾಗ, ಕೆಲವೊಂದು ಮುಖ್ಯವಾದಂಥ ಸ್ಥಳಗಳಿಗೆ ಹೋದಾಗ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ನಾನೇನು ಇದರಲ್ಲಿ ಎಕ್ಸ್ಪರ್ಟು ಅಲ್ಲ, ಸುಮ್ಮನೆ ಸಾಮಾನ್ಯವಾಗಿ ನೀವು ನಮ್ಮ ಕುಟುಂಬದ ಸದಸ್ಯರಂತೆ ತಿಳ್ಕೊಂಡವನು. ಸೊ ಆ ಕಾರಣಕ್ಕೋಸ್ಕರ ನಿಮ್ಮೊಂದಿಗೆ ಈ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟು. ಈಗ ನಾನು ಕುಂದಾಪುರ ಹೋಗ್ತಾಯಿದ್ದೆ. ಸೊ ಕೊಲ್ಲೂರು ಬಸ್ಸಲ್ಲಿ ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದೆ. ಸೊ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ಕಾರಣ ಏನಂತಂದರೆ, ಬಸ್ಸಲ್ಲಿ ಸಾಂಗ್ಸ್ ಹಾಕಿದ್ರು, ಹಾಡುಗಳನ್ನು, ಮ್ಯೂಸಿಕ್ ಕಾಪಿ ರೈಟ್ ಇರೋದರಿಂದ ನಾನು ಧ್ವನಿಯನ್ನು ಮ್ಯೂಟ್ ಮಾಡಿದ್ದೇನೆ. ಸೊ ಅಲ್ಲಿಯ ಶಬ್ದವನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೇನೆ. ಸೊ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪು ಅಂತ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ಹೆಚ್ಚು ವೀಡಿಯೋಗಳನ್ನು ಈ ರೀತಿ ವೀಡಿಯೋಗಳನ್ನು ಮಾಡಿಲ್ಲ, ಬ್ಲಾಗ್ಸನ್ನು ಮಾಡಿಲ್ಲ. ಸಾಮಾನ್ಯವಾಗಿ ಬೇರೆ ಬೇರೆ ಚಾನಲಲ್ಲಿ ಕೆಲವೊಂದಿಷ್ಟನ್ನು ಬೇರೆ ಬೇರೆ ರೀತಿಯಾಗಿ ತೋರಿಸ್ತಾ ಇದೆ. ಯಾಕೋ ನಿಮ್ಮ ಸಂಪರ್ಕದಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರನೇ ಎಲ್ಲ ಸ್ನೇಹಿತರ ಜೊತೆಗೆ ಇರಬೇಕಂತ ಅನಿಸಿದ್ರಿಂದ ಈ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಫನ್ನಾಗಿ ತಗೊಳ್ಳಿ, ನಾನು ತುಂಬ ಫನ್ನಾಗಿ ತೊಗೋತೀನಿ, ತುಂಬ ನಾಲೆಜನ್ನು ತಿಳಿಸ್ತೀನಿ, ತುಂಬ ವಿಚಾರಗಳನ್ನು ತಿಳಿಸ್ತೇನೆ ಅಂತಲ್ಲ. ನಾನು ಅಷ್ಟು ಮೇಧಾವಿಯೂ ಕೂಡ ಅಲ್ಲ. ಸೊ ದಿನಚರಿಗಳನ್ನು ನಿಮ್ಮೊಂದಿಗೆ ಒಂದು ಪ್ರೀತಿಯಿಂದ ಹಂಚ್ಕೋಬೇಕನ್ನೋದು ಅಷ್ಟೇ, ಈಸಿಯಾಗಿ ತಗೊಳ್ಳೋದು. ಸೊ ಖುಷಿಯಾಗಿ ಸಂತೋಷವಾಗಿ ಹಂಚ್ಕೊಳ್ಬೇಕಷ್ಟೆ. ಇದೇ ನನ್ನ ಉದ್ದೇಶ, ಬೇರೆ ಏನೂ ಇಲ್ಲ. ಸೊ ದಯವಿಟ್ಟು ಕಮೆಂಟ್ಗಳನ್ನು ಹಾಕಿ, ನಿಮ್ಗೆ ಅನಿಸಿದ ಕಮೆಂಟ್ಗಳನ್ನು ಹಾಕಿ. ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹಾಕಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹಾಕಿ, ನೋ ಪ್ರಾಬ್ಲಮ್. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ. ನಾನೇನು ತಲೆ ಕೆಡಿಸ್ಕೊಳ್ಳೋಲ್ಲ. ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತೂ ಕೂಡ ಹೇಳಲ್ಲ. ನಿಮ್ಗೆ ಇಷ್ಟ ಆದರೆ ಮಾಡ್ತೀರಾ, ಯಾಕೆ ಒತ್ತಾಯ ಮಾಡಬೇಕು? ಇಷ್ಟ ಆಗಲಿಲ್ಲ ಬಿಟ್ಟು ಪಾಸ್ ಮಾಡ್ತೀರಾ ಅಷ್ಟೇ ಅಲ್ವಾ? ಸೊ ನಿಮಗೆ ಇಷ್ಟ ಆದಂತಾರೆ ಎಲ್ಲದೂ ಆಗತ್ತೆ ಬಿಡಿ. ಇಷ್ಟ ಆಗಲಿಲ್ಲ ಅಂದರೆ ಏನಿಲ್ಲ. ಸೊ ನಾನು ಒತ್ತಾಯ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ಯಾವತ್ತೂ ಕೇಳಲ್ಲ. ನೋಡಿ, ಇದು ಕುಂದಾಪುರ ಬಸ್ ಸ್ಟ್ಯಾಂಡು, ಪ್ರೈವೇಟ್ ಬಸ್ ಸ್ಟ್ಯಾಂಡು. ಸೊ ಇಳಿದ ಮೇಲೆ ಸ್ವಲ್ಪ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಅಲ್ವಾ, ಯಾವ ಗಾಡಿಗಳು ತುಂಬ ಅಷ್ಟೊಂದು ಇರಲಿಲ್ಲ. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ, ಮಾತಾಡ್ತಾ ಇದ್ದಲ್ಲೇ ಒಂಥರ ಎಲ್ಲರನ್ನು ನೋಡ್ತಾಯಿದ್ರು. ಯಾಕಂದರೆ ಈ ಬ್ಲಾಗ್ ಮಾಡೋರಿಗೆ ತುಂಬ ಎಕ್ಸ್ಪರ್ಟ್ ಇರ್ತಾರೆ. ಇದು ವಿನಾಯಕ್ ಗ್ರ್ಯಾಂಡ್ ಅಂತ ತುಂಬ ಚೆನ್ನಾಗಿದೆ. ನಾನು 1-2 ಸಲ ಹೋಗಿದ್ದೆ, ಇವಾಗಲೂ ಹೋಗ್ತೇನೆ. ತುಂಬ ಚೆನ್ನಾಗಿದೆ. ಸಿಂಪಲ್ ಅಂದ್ರೂ ಪರವಾಗಿಲ್ಲ. ಒಂದು 100 ಸೀಟ್ಸ್ ಕುಂದ್ರುವಷ್ಟು ಕೆಪಾಸಿಟಿ ಇದೆ. ಮ್ಯಾಗ AC ಅಲ್ಲಿರ್ಬೋದು, ಅಷ್ಟು ನಾನು ನೋಡಿಲ್ಲ. ನಾನು ಕೇಸರಿ ಬಾತ್ ತೊಗೊಂಡಿದ್ದೆ, ಆಮೇಲೆ ಒಂದು ಬಟರ್ ಮಸಾಲ ದೋಸೆ ತೊಗೊಂಡಿದ್ದೆ.